ಇನ್ನೊಂದು ವಿಷಯ, ಬಿಜಾಪುರದ ನಗರ ಶಾಸಕರಾದಂಥ ಬಸನಗೌಡ ಪಾಳ್ಯ ಯತ್ನಾಳರು, ಪಕ್ಷೇತರ ಶಾಸಕರಾದಂಥ ಬಸನಗೌಡ ಪಾಳ್ಯ ಯತ್ನಾಳರು ಮೇಲಿಂದ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಿಗೂ ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ BS ಯಡಿಯೂರಪ್ಪನವರಿಗೆ ಭಾಳ ಹಗುರವಾಗಿ ಮಾತನಾಡ್ತಾರೆ. ಈ ರೀತಿ ಬಸನಗೌಡರ ವರ್ತನೆ ನಾನು ಖಂಡಿಸ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ BY ವಿಜಯೇಂದ್ರ ಅವರ ಬೆಳವಣಿಗೆ ಮತ್ತು ಜನಪ್ರಿಯತೆಯನ್ನು ಸಹಿಸಲಾಗದೆ ಇವತ್ತು ವಿನಾಕಾರಣ ಟೀಕೆ ಮಾಡ್ತಕ್ಕಂಥದ್ದು. ಈ ರೀತಿ ಟೀಕೆ ಮಾಡಿ BSY ಮತ್ತು BY ವಿಜಯೇಂದ್ರ ಅವರ ಏನು ವರ್ಚಸ್ ಕಮ್ಮಿ ಮಾಡ್ಬೇಕಂತ ಏನು ತಲೆಯಾಗದ, ಅದರಿಂದ ಹೊರಗೆ ಬರ್ರಿ ನೀವು. ಅದು ಸಾಧ್ಯ ಆಗೋದಿಲ್ಲ. ಈಗ ಅವ್ರು ರಾಜ್ಯಾಧ್ಯಕ್ಷರಾಗಿಬಿಟ್ಟಾರ, ನೀವು ಮೇಲಿನ ಮೇಲೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ತೀರಿ. ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮಾರ್ಗಗಳಿರ್ತಾವ, ಆ ಮಾರ್ಗದಿಂದ ಹೋದ್ರೆ ಮುಖ್ಯಮಂತ್ರಿ ಆಗ್ತೀರಿ. ನೀವು ಈ ರೀತಿ ನಿಮ್ಮ ವರ್ತನೆಯಿಂದ ನೀವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಅದಾನು? ಇದು ಹಾಸ್ಯಾಸ್ಪದ ಆಗಕತ್ತದ ನೀವು ಮಾತನಾಡ್ತಕ್ಕಂಥ ಮಾತು. ಇವತ್ತು BY ವಿಜಯೇಂದ್ರ ಅವರು ಅದು ಸಮೀಪ ಬಂದ್ಬಿಟ್ಟಾರೆ, ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯದ ಅಧ್ಯಕ್ಷರಾಗ್ಯಾರ. ನೀವು ಸಾಕಷ್ಟು ಇಬ್ಬರು ನಾಯಕರಿಗೆ ಮಾತನಾಡಿದ್ರು ಕೂಡ ಅವ್ರು ತಮಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದಾಗ್ರೆ ನಿಮ್ಮ ಮನಸ್ಸು ಕರಗಬೇಕಲ್ರಿ ಗೌಡ್ರೆ. ಅದೆಲ್ಲ ಇದು ನೋಡಿದಾಗ ಈಗ ನೀವು ಒಂದು 10 ಸಲ ಸುಳ್ಳನ್ನು ಹೇಳಿ ಅದನ್ನೇನರ ಕರೆ ಮಾಡ್ಬೇಕಂತ ನೀವು ಹೊಂಟಿಲ್ಲ, ಸಾಧ್ಯ ಇಲ್ಲ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಭಾಳಷ್ಟು ಜನಸ್ನೇಹಿ ಕಾರ್ಯಕ್ರಮ ಕೊಟ್ಟಾರ. ಅವರು ಜನರ ಹೃದಯದಲ್ಲಿದ್ದಾರೆ BS ಯಡಿಯೂರಪ್ಪನವರು. ಅವ್ರ ಬಗ್ಗೆ ಏನು ನೀವು ಅವರ ನೆರಳಿನಲ್ಲೇ ಬೆಳೆದವ್ರಿದ್ದೀರಿ. ಈ ಮಟ್ಟಕ್ಕೆ ಬರಬೇಕು ನೀವೇ ಸಾಕಷ್ಟು ಹೇಳ್ಕೊಂಡಿರಿ. ಆ ವಿಡಿಯೋಗಳು ಸಾಕಷ್ಟು ತಮ್ಮ ವಿರುದ್ಧ ವೈರಲ್ ಆಗ್ತಿರ್ತಾವೆ. ನಾವು ಉಚ್ಚಾಟನೆಯಾದಾಗ ನಮ್ಗೆ BS ಯಡಿಯೂರಪ್ಪನವ್ರನ್ನ ಒಳ್ಳೆ ಮತ್ತು ನನ್ನ ಮಳ್ಳಿಗೆ ಪಕ್ಷ ಕರ್ಕೊಂಡು ಬಂದರು ಅಂತ ಹೇಳೋರು ನೀವೇ. ಈಗ ಸಂದರ್ಭಾನುಸಾರವಾಗಿ ಮಾತಿನ ಬದಲಾವಣೆ ಮಾಡ್ತಿರಲ್ಲ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳುವ ಮೂಲಕ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಂಥ ಯೋಜನೆ ಕೊಟ್ಟರು. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡಿಲಿಕ್ಕೆ, ಬಡ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಭದ್ರ ಮಾಡಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಾರ. ಅದನ್ನು ಜನಸಾಮಾನ್ಯದ ಬಳಕೆ ಮಾಡ್ಕೊಂಡಾರ. ಇವತ್ತು ಭಾರತ ದೇಶದಲ್ಲಿನ ರೈತರಿಗಾಗಿ ಕೃಷಿ ಬಜೆಟನ್ನು ಮಂಡಿಸಿದವರು ಕೀರ್ತಿ ಕೂಡ ಅವ್ರಿಗದ. ಅದೇ ರೀತಿ ಈ ಬಡ ಮಕ್ಕಳು ಶಾಲೆಯಿಂದ ಉಳಿಗಬಾರದ ತಿರುಗಿಸಿಂದ ಸೈಕಲ್ ವಿತರಣೆ ಮಾಡುವ ಮೂಲಕ ಭಾಳಷ್ಟು ಮಕ್ಕಳನ್ನು ಶಾಲೆಗೆ ಬರುವ ಹಾಗೆ ಮಾಡಿದ್ದಾರೆ. ವಯೋವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಕೊಟ್ಟಿದ್ದಾರೆ. ಹೈನುಗಾರಿಕೆ ಉತ್ತೇಜನ ಮಾಡಲಿಕ್ಕೆ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚುವರಿ ಸರ್ಕಾರದ ಪ್ರೋತ್ಸಾಹನ ಕೊಡುವ ಮೂಲಕ ಆ ಕೆಲಸನೂ ಕೂಡ ಮಾಡಿದ್ದಾರೆ. ತಾಯಂದಿರ ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆ ಕೂಡ ಮಾಡಲಿಕ್ಕೆ ಮಳ್ಳಿ ಕಿಟ್ಟನ್ನು ಕೊಟ್ಟರು. ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ BSO ಹಲವು ನಿಗಮಗಳನ್ನು ಸ್ಥಾಪಿಸಿದ್ದಾರೆ. ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ಅದೇ ರೀತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇರ್ಬೋದು. ಇದರ ಜೊತೆಗೆ ಆರ್ಯ, ಈಡಿಗ, ವಿಶ್ವಕರ್ಮ, ಸವಿತಾ ಸಮಾಜ, ಮಡಿವಾಳ ಸಮಾಜ ಸೇರಿದ ಹಲವಾರು ಸಮುದಾಯಗಳಿಗೆ ವಿಶೇಷ ಅನುದಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತು BS ಯಡಿಯೂರಪ್ಪನವರು ರಾಜ್ಯದಲ್ಲಿ ಪ್ರಬಲ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ದರೂ ಕೂಡ ಅವರ ಆಡಳಿತಾತ್ಮಕ ನಿರ್ಧಾರಗಳು ಹೆಂಗಿರ್ತಿದ್ವು ಅಂದ್ರೆ ಜಾತ್ಯತೀತವಾಗಿರ್ತಿದ್ವು. ಕೇವಲ ಲಿಂಗಾಯತ ಮಠಗಳಿಗೆ ಅನುದಾನ ಕೊಡಲಿಲ್ಲ, ಮಾತ್ರ ಅನುದಾನ ಕೊಡಲಿಲ್ಲ. ದಲಿತ ಸಮುದಾಯದ ಮಾದರ ಚೆನ್ನೈ ಸ್ವಾಮೀಜಿಯ ಮಠ ಕೂಡ ಅನುದಾನ ಕೊಟ್ಟರು. ವಾಲ್ಮೀಕಿ ಮಠಕ್ಕೆ ಕೂಡ ಅನುದಾನ ಕೊಟ್ಟರು. ಕುರುಬ ಸಮಾಜದ ಕನಕ ಗುರುಪೀಠ ಕೂಡ ಸಾಕಷ್ಟು ಅನುದಾನ ಕೊಟ್ಟರು. ಒಕ್ಕಲಿಗರ ಆದಿಚುಂಚನಗಿರಿ ಮಠಕ್ಕೆ ಕೂಡ ಅನುದಾನವನ್ನು ಕೊಡುವ ಮೂಲಕ ಹೀಗೆ ಹಲವಾರು ಸಮುದಾಯಗಳ ಮಠಗಳಿಗೆ ಶೈಕ್ಷಣಿಕವಾಗಿ ದಾಸೋಹ ಕಾರ್ಯಗಳಿಗೆ ಕೋಟ್ಯಾಂತರ ರೂಪಾಯಿನ ಅನುದಾನ ಕೊಟ್ಟರು. ಇವತ್ತು ಭಾಗ್ಯಲಕ್ಷ್ಮಿ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಅಲ್ಲಿ ಜಾತ್ಯತೀತವಾಗಿನ ಕೆಲಸ ಮಾಡಿದ್ದಾರೆ. ಎಲ್ಲ ಜಾತಿಯ ಬಡವರಿಗೆ ಆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು CM ಇದ್ದಾಗ, ವಿರೋಧ ಪಕ್ಷ ನಾಯಕ ಇದ್ದಾಗ ದಲಿತ ಕೇರಿಗಳಿಗೆ ಪ್ರವಾಸ ಮಾಡುವ ಮೂಲಕ, ದಲಿತ ಮನೆಯಲ್ಲಿ ಊಟ ಮಾಡುವ ಮೂಲಕ ಈ ದಲಿತರ ವಿರೋಧಿ ಒಂದು ಸಂದೇಶವನ್ನು ಕೂಡ ಅದರ ರಾಜ್ಯಕ್ಕೆ ಅವ್ರು ಕೊಟ್ಟಿದ್ದಾರೆ. ಈ ರೀತಿ BS ಯಡಿಯೂರಪ್ಪನವ್ರು ಮಾಡಿದಂಥ ಸಾಧನೆಗಳು ಸಾಕಷ್ಟು ಇದಾವೆ. ಆದರೆ ಇನ್ನು ರಾಜ್ಯದ ಅಧ್ಯಕ್ಷರಂತ BY ವಿಜಯೇಂದ್ರ ಬಗ್ಗೆನೂ ಕೂಡ ಭಾಳ ಸರಳವಾಗಿ ಮಾತನಾಡ್ತೀರಿ. BY ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಬೇಕಾದ್ರೆ ಅವ್ರು ಯಡಿಯೂರಪ್ಪನ ಮಗ ಅಂತ ಗುರುತಿಸಿಲ್ಲ. ಅವರಲ್ಲಿ ಸಾಕಷ್ಟು ಟಾಸ್ಕ್ಗಳನ್ನು ಸ್ವೀಕರಿಸಿ ಅದರಲ್ಲಿ ಗೆಲುವು ಕಂಡಿದ್ದಾರೆ. ಇವತ್ತು
ಮಂಡ್ಯದ ಕೆ ಆರ್ ಪೇಟೆ ಇರ್ಬೋದು, ಇವತ್ತು ತುಮಕೂರಿನ ಸಿರಾ ಇರ್ಬೋದು. ಆ ಚುನಾವಣೆಯನ್ನು ಎಂದೂ ಅಲ್ಲಿ ಯಾವ ಭಾರತೀಯ ಜನತಾ ಪಕ್ಷ ಅಲ್ಲಿ ಆರಿಸಿ ಒಮ್ಮೆ ಗೆಲುವಾಗಿದ್ದಿಲ್ಲ. ಅಂಥ ಕ್ಷೇತ್ರಗಳಲ್ಲಿ ಗೆಲುವು ಮಾಡುವ ಮೂಲಕ ಈ ಸಾಕಷ್ಟು ಅವರು ಒಮ್ಮೆಲೆ ಬಂದವರು ರಾಜ್ಯಾಧ್ಯಕ್ಷ ಆಗಿಲ್ಲ. ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯದ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ. ಈ ರೀತಿ ಅವರ ಹೋರಾಟದ ಒಂದು ಗುರುತಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಅವರಿಗೆ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅವರು ಅಧ್ಯಕ್ಷ ವಹಿಸ್ತಕ್ಕಂಥ 2024ರಲ್ಲಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟದೊಂದಿಗೆ 19 ಸೀಟ್ ಗೆಲ್ಲಬೇಕಾದ್ರೆ ಅವರ ಹೋರಾಟ ಕೂಡ ಭಾಳ ಅದ, ಅವ್ರ ಪ್ರಯತ್ನ ಕೂಡ ಪಾತ್ರನೂ ಕೂಡ ಭಾಳ ಅದ. ಅದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಪಂಗಡಗಳ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರವನ್ನು ತೆಗೆದಿರ್ಬೋದು. ಮೂಢ ಹಗರಣದಲ್ಲಿ ಎಂಥ ಹೋರಾಟ ಮಾಡಿದ್ರು ಸರ್. ಮೈಸೂರು ಚಲೋ ಅದು ಹಿಸ್ಟ್ರಿ ಆಗಿದೆ ಹೋರಾಟ. ಅದು ಆ ಹೋರಾಟದ ಪ್ರತಿಫಲನ ರಾಜ್ಯದ ಮುಖ್ಯಮಂತ್ರಿಗಳು ಸೈಡ್ ಹೊರಗೆ ವಾಪಸ್ ಕೊಡಬೇಕಾಯಿತು. ಇನ್ನೊಂದು ಅತಿವೃಷ್ಟಿ ಆದಾಗ ಎಲ್ಲ ರಾಜ್ಯ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ ಅಲ್ಲಿ ತಂಡಗಳನ್ನು ರಚಿಸಿ ಅಲ್ಲೆಲ್ಲ ಮಠಮಾನ್ಯಗಳೆಲ್ಲ ಎಲ್ಲರಿಗೂ ರೈತರಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದೇ ವಿಶೇಷವಾಗಿ ಬಿಜಾಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ 4 ತಿಂಗಳ ಲೇಟ್ ಆದರೂ ಕೂಡ ಅವ್ರಿಗೆ ಬರ್ತಕ್ಕಂಥ ವಿಮೆ ಬರ್ತಾ ಇರಲಿಲ್ಲ. ಅದು ವಿಶೇಷವಾಗಿ ನಮ್ಮ ಬಬಲೇಶ್ವರ ಮತಕ್ಷೇತ್ರ ಮತ್ತಲ್ಲಿ ಬಬಲೇಶ್ವರ ಮತ್ತು ತಿಕೋಟ ತಾಲೂಕಲ್ಲಿ ಮ್ಯಾಕ್ಸಿಮಮ್ ರೈತರಲ್ಲಿ ಅಲ್ಲಿ ವಿಮೆ ಪಡಿಬೇಕಾಗಿತ್ತು. 4 ತಿಂಗಳವರೆಗೆ ಮಾಡಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ನಾವು ಚರ್ಚೆ ಮಾಡಿದಾಗ ಕರೆ ಕೊಟ್ಟರು ನಮಗೆ, ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ. ನಾನು ಜನಾರ್ದನ್ ರೆಡ್ಡಿ ಅವರು, ನಮ್ಮ ಶಾಸಕ ಜನಾರ್ದನ್ ರೆಡ್ಡಿ ಅವ್ರನ್ನ ಉಸ್ತುವಾರಿಯಾಗಿ ಕಳಿಸಿದ್ರು. ಇಲ್ಲಿ ನಾವು ಯಾವಾಗ ರೈತ ಹೋರಾಟ ಚರ್ಚೆ ಆಯಿತು, ಆದರೆ ಮೊದಲನೇ ದಿನವೇ ಸುಮಾರು 17,000 ರೈತರು ವಿಮೆ ಪ್ರೀಮಿಯಂ ಕಟ್ಟಿದ್ರು. ನಾವು ಹೋರಾಟ ಮಾಡುತ್ತೀವತ್ತು ಗೊತ್ತಾದ ಮೊದಲನೇ ದಿನವೇ ಸುಮಾರು 15,000 ಮೇಲ್ಪಟ್ಟ ರೈತರಿಗೆ ಅವತ್ತು ವಿಮೆ ಹಣವನ್ನು ಬಿಡುಗಡೆ ಮಾಡಿದಂಥ ಕೀರ್ತಿ ಬಿಜಾಪುರ ಜಿಲ್ಲೆ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷೆಗೂ ಮತ್ತು ಈ ಬಿಜಾಪುರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ರೈತ ಮೋರ್ಚಾ ಕೂಡ ಸಲ್ತದ. ಈ ರೀತಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಇವತ್ತು ನಮ್ಮ ವಿಜಯೇಂದ್ರರಿಗೆ ನೀವು ಈ ರೀತಿ ಮಾತನಾಡಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಡಿಮೆ ಮಾಡ್ಕೋತೀರಿ ಅಂತಕ್ಕಂಥ ಮಾತನ್ನು ಕೂಡ ನಾ ಗೌಡ್ರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಇಷ್ಟು ನೀವು ನಮ್ಮ ಗೌಡ್ರಿಗೆ ಹೇಳುವುದೇನಂದ್ರೆ ಇನ್ನೊಂದು ವಿಷಯ ನಾನು ಚರ್ಚೆ ಮಾಡ್ತೀನಿ. ಸಾಕಷ್ಟು ನೀವು ನಾವು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಪಕ್ಷದ ಕಚೇರಿಯಲ್ಲಿ ನೀವು 10 ಉಪ್ಪಿಟ್ಟು ಮಾಡಿಸ್ತೀರಿ, 10 ಮಂದಿಗೆ ಸಾಲು ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಒಂದ್ಸಲ ಅಂದ್ರೆ ಆತನ ಬಿಟ್ಟಿದ್ದು ಹೋಗ್ಲಿತ್ತೇಸಿಂದ ಅದೇ ಮಾತನ್ನು ರಿಪೀಟ್ ಮಾಡಕೈತಿರಿ 3-4 ಸಲ ಅರ್ಥ. ನಿಮ್ಗೆ ತಲೆಯಾಗ ಏನದ ಅಂದ್ರೆ ಒಂದು ಸುಳ್ಳನ್ನು ಭಾಳ ಸಲ ಹೇಳಿ ಕರೆ ಮಾಡ್ಬೇಕೈತಿ ತಿಳ್ಕೊಂಡಿರಿ. ನಾ ಇದಕ್ಕೆ ಉತ್ತರ ಕೊಡಬಾರ್ದತ್ತು ಮಾಡಿದ್ನೆ. ನನಗೂ ಭಾಳ ಜನ ಕೇಳಿದರು. ಆದರೆ ನಾನು ಉತ್ತರ ಯಾಕೆ ಕೊಡಲಿಲ್ಲ ಅಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಅನ್ನೋದು ಭಾಳ ದೊಡ್ಡ ಶಕ್ತಿ ಅದ ಇದು ನಮ್ಮ ದೇಶಕ್ಕೆ, ಇದು ಜಗತ್ತಿಗೆ. ಯಾಕಂದ್ರೆ ಯಾರಾದರೂ ಏನಾದರೂ ಇವತ್ತು ನಾವು ಈ ಜಾಗಕ್ಕೆ ಬರ್ತಾ ಇದ್ದೀವಿ ಅಂದ್ರೆ ಇವತ್ತು ನೀವು ಕೂಡ ಸಾಕಷ್ಟು ಶಾಸಕರಾಗಿರಿ, ಕೇಂದ್ರದ ಮಂತ್ರಿ ಆಗಿರಿ ಅಂದ್ರೆ ಈ ಮಾಧ್ಯಮ ಇರ್ಲಿಕ್ಕಂದ್ರೆ ಏನೂ ಆಗ್ತಿದ್ದಿಲ್ಲ. ಈ ಮಾಧ್ಯಮದ ಸಹಾಯ ತಗೊಂಡು ಇಷ್ಟೆಲ್ಲ ಬೆಳೆದಿರಿ. ಆ ಯೂಟ್ಯೂಬ್ನವ್ರಿಗೂ ಏನ್ರಿ ಮಾತನಾಡ್ತೀರಿ, ಕೆಲವೊಂದು ಪತ್ರಿಕಾ ಇವು ಮಾಧ್ಯಮದವ್ರಿಗೆ ಕೂಡ ಏನ್ರಿ ಮಾತನಾಡ್ತೀರಿ. ನೋಡ್ರಿ ಇದೆಲ್ಲ ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡಕತ್ತನ್ನ. ಯಾಕಂದ್ರೆ ಅವ್ರು ನಮ್ಮಲ್ಲಿ ಉಪ್ಪಿಟ್ಟು ತಿನ್ನಕ್ಕೆ ಬಂದಿರಂಗಿಲ್ಲ. ಇಲ್ಲಿ ಬಂದಾಗ ಅವ್ರ ಮುಂದೆ ಮತ್ತೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡೋದೈತಿ. ಜಿಲ್ಲೆಯೆಲ್ಲ ಅವರು ವಿಷಯ ಕವರ್ ಮಾಡ್ಬೇಕಾಗಿರ್ತೈತಿ. ಅವ್ರು ಬೇಗನೆ ನಮ್ಮನ್ನ ಯಾವಾಗ ಬಿಡ್ತೀರಿ ಅಂತಕ್ಕಂಥ ಒತ್ತಡದಲ್ಲಿ ಇರ್ತಾರೆ ಅವರು. ಅವ್ರಿಗೆ ನೀವು ಉಪ್ಪಿಟ್ಟು ಬಗ್ಗೆ ಮಾತನಾಡಿ ಇವತ್ತು ನನಗೆ ಅಷ್ಟ ನೀವು ನಮ್ಮ ಪಕ್ಷಕ್ಕೆ ಕಚೇರಿಗೆ ಅಟ್ಟ ಅವಮಾನ ಮಾಡಕತ್ತಿಲ್ಲ. ಇವತ್ತು ಇಡೀ ಪತ್ರಿಕಾ ಮಾಧ್ಯಮಕ್ಕೂ ಅವಮಾನ ಮಾಡ್ತಾ ಇದ್ದೀರಿ. ಇವತ್ತು ಆ ಬಿಜಾಪುರ ಉಪ್ಪಿಟ್ಟಕ್ಕೂ ನೀವು ಅನುಮಾನ ಮಾಡ್ತಾ ಇದ್ದೀರಿ. ಬಿಜಾಪುರ ಉಪ್ಪಿಟ್ಟು ಅಂದ್ರೆ ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ಅದು ಮನೆಯಲ್ಲಿ ತಯಾರಾಗ್ತಕ್ಕಂಥ ವಸ್ತು. ಮನೆಯಿಂದ ಉಪ್ಪಿಟ್ಟು ತರ್ತಾರೆ ಕಚೇರಿಗೆ ಅಂತಕ್ಕಂಥ ಮಾತನ್ನು ಯಾಕೆ ತರಬಾರ್ದು? ಮನೆಯಿಂದ ಉಪ್ಪಿಟ್ಟು ಹೋಟೆಲ್ಗಳಿಗೆ ಇರ್ತಕ್ಕಂಥ ಉಪ್ಪಿಟ್ಟಿಗೂ ಮನೆ ಉಪ್ಪಿಟ್ಟಿಗೂ ಭಾಳಷ್ಟು ಫರಕ್ಕಿದೆ. ಅದು ನನಗೆ ಮನೇಲಿ ತರೋಕ್ಕಾಗಿಲ್ಲ. ಇನ್ನು ಮೇಲೆ ನಾನು ವಿಚಾರ ಮಾಡಿದ್ದೀನಿ, ಮನೆಯನ್ನು ತರಬೇಕಂತ ನಾನು ಮಾಡಿಸ್ಬೇಕನ್ಸಾಗದ. ನೀವು ಕೇಳೋ ಮಾತನ್ನು ಕೇಳಿ. ಯಾಕೆ ಮನೆಯ ಊಟ, ಮನೆಯ ಫಲಹಾರ ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ನನಗೆ ನೋವಾಗ್ತಾ ಇದೆ. ಇವತ್ತು ನಾನು ಮನೆಯನ್ನು ತರೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಕಚೇರಿಯ ಪಕ್ಕದಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ, ಅದು ಸ್ವಾಮಿಗಳ ಹೋಟೆಲ್. ಕರಡಿ ಮಠ ದೇಶದಿಂದ ಒಬ್ಬರು ಮನೆಯಲ್ಲಿನ ಹೋಟೆಲ್ ಇದೆ. ಸಾಕಷ್ಟು ಅಲ್ಲಿ ಬಿಜಾಪುರ ಜಿಲ್ಲೆ ಭಾಳಷ್ಟು ಜನ ಅಲ್ಲಿದ ಪಾರ್ಸಲ್ ಕೂಡ ತರಿಸ್ಕೋತಾರೆ. ಸ್ವಚ್ಛವಾಗಿದೆ. ಅಲ್ಲಿ ನಾನು ನಾಷ್ಟ ತರಿಸ್ತೀನಿ. ಉದ್ದೇಶ ಏನಂದ್ರೆ ದೊಡ್ಡ ಹೋಟ್ಲಿಗೆ ತರಿಸೋಕ್ಕಿಂತ ಅಂಥವ್ರಲ್ಲಿ ತಂದ್ರೆ ಅವ್ರಿಗೆ ಒಂದು ಉದ್ಯೋಗ ಸಿಗ್ತೈತೆ ಅಂತಕ್ಕಂಥದ್ದು.
ಬಡ ಒಂದು ಹೋಟೆಲಿಗೆ ಕೂಡ, ಸಣ್ಣ ಹೋಟೆಲಿಗೆ ಕೂಡ ಉದ್ಯೋಗದಲ್ಲಿ ಅವರು ವೃದ್ಧಿ ಆಗ್ತಾರೆ, ಅವ್ರಿಗೆ ಅನುಕೂಲ ಆಗ್ತೈತೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋಟೆಲ್ ತರ್ತೀನಿ. ಆದರೆ ಹೋಟೆಲ್ ಮಾಲಕ ಸ್ವಲ್ಪ ಅಶಕ್ತ ಅಂಗವಿಕಲ ಟೈಪ್ ಇದ್ದಾರೆ ಅವರು. ಅವ್ರಿಗೆ ತಂದು ಇಲ್ಲಿ ಸರ್ವೈಸ್ ಮಾಡೋ ಒಂದೊಂದ್ಸಲ ಏನು ಮಾಡ್ತಾನೆ, ನಾನು ಗಾಡಿ ಒಳಗನ ಹಾಕೊಂಡ್ ಬರ್ತೀನಿ. ನಿಮ್ಗೆ ಯಾರೋ ಕನ್ಫ್ಯೂಸ್ ಮಾಡಿದಾರೆ. ಮೋಸ್ಟ್ಲಿ ಮನೆಯಿಂದ ತಂದ್ರೆ ತಪ್ಪಲ್ಲ, ತಪ್ಪಲ್ಲ, ಮುಂದೆ ಮನೆಯಿಂದ ತರ್ತೀನಿ. ಅದು ಈ ರೀತಿ ನಿಮಗೆ ತಪ್ಪು ಸಂದೇಶವನ್ನು ನೀವು ಯಾಕಂದ್ರೆ ನೀವು ಉಚ್ಚಾಟನೆ ಆಗಿದ್ದೀರಿ, ಪಕ್ಷದ ಕಚೇರಿಗೆ ಬರೋದಿಲ್ಲ, ಇಲ್ಲಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾನು ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ಈ ಕಚೇರಿಯಲ್ಲಿ ನಾನು ಮೊದಲು ಖರೀದಿ ಮಾಡಿದ್ದೆ ಸಿಲಿಂಡರ್ ಮತ್ತು ಗ್ಯಾಸ್. ಇಲ್ಲಿ ಬಂದಂಥ ಎಲ್ಲ ಪಕ್ಷದ ಪದಾಧಿಕಾರಿ ಇರ್ಬೋದು, ಜಿಲ್ಲೆಯಿಂದ ಯಾರೇ ಪಕ್ಷದ ಅಭಿಮಾನಿಗಳು ಬಂದ್ರೆ ನಾನು ಇಲ್ಲೇ ಸಕ್ರೆ ಚಾಪುಡಿ ಅಂತ ಇದ್ದೇ ಇರ್ತೈತಿ. ಇಲ್ಲ ಪ್ಯೂರ್ ಹಾಲಿನಲ್ಲೇ ಚಹಾ ಮಾಡ್ತೀವಿ, ನೀರು ಹಾಕ್ಬೇಡ ತಿಳಿದೀನಿ, ಬರೀ ಹಾಲಿನಲ್ಲೇ ಚಹಾ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾಳೆ ಮಾಡಿದೆವು. ಈ ರೀತಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಎಲ್ಲ ಸುಚಿತವಾಗ್ಯದ. ಮತ್ತು ನೀವು ಏನರೇ ಈ ರೀತಿ ನಿಮ್ಮ ಮಾತನಾಡ್ತಕ್ಕಂಥ ಮಾತುಗಳು ನನಗೆ, ಯಾಕಂದ್ರೆ ನಿಮ್ಮ ಬಗ್ಗೆ ನನಗೆ ನೋವಾಗತೈತಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆಯ ಜನತೆ ಮಾತಾಡ್ತಿರ್ತಾರ, ನಿಮಗೆ ಹೇಳಂಗಿಲ್ಲ, ನನಗೆ ಹೇಳ್ತಾರವ್ರು. ಏನ್ರಿ ನಮ್ಮ ಬಸನಗೌಡ ಪಾಟೀಲ್ರು ಅವರ ಬಾಯಿ ಈ ರೀತಿ ಮಾತನಾಡೋದ್ರಿಂದ ಅವ್ರು ಇನ್ನೂ ಬೆಳವಣಿಗೆ ಆಗ್ಬೇಕಾಗಿತ್ತು, ಅವ್ರು ಕುಂಠಿತ ಹಾಕೈತಾರ ಹೇಳಕೈತಾರ. ಅದಕ್ಕೆ ನಾನು ನಿಮಗೆ ಮನವಿ ಮಾಡ್ತಾನು, ಪ್ರತಿಯೊಂದು ಮಾತನಾಡುವಂಥ ಸಂದರ್ಭದಲ್ಲಿ ಸುಳ್ಳುಗಳನ್ನು ನೀವೇನು ಮಾಡಿರಿ. ಈಗ ವಿ ಎಸ್ ಯಡಿಯೂರಪ್ಪರ ಬಗ್ಗೆ, ಬಿ ವೈ ವಿಜಯೇಂದ್ರ ಬಗ್ಗೆ ಕೆಲವೊಂದು ಸುಳ್ಳುಗಳನ್ನು ಹೇಳಿಬಿಟ್ರಿ. ಸ್ಟಾರ್ಟಿಂಗ್ ಅವರ ಅಧಿಕಾರ ಇಳಿಸಕ್ಕೆ ಪ್ರಯತ್ನ ಮಾಡಿದ್ರಿ ಮುಖ್ಯಮಂತ್ರಿ. ಆ ಸುಳ್ಳುಗಳನ್ನು ಮುಚ್ಚಲಾಕ ದಿನನಿತ್ಯ 100 ಸುಳ್ಳು ಒಂದು ಸುಳ್ಳು ಮುಚ್ಚಾಕ 100 ಸುಳ್ಳು ಹೇಳ್ಬೇಕಂತ ಏನು ಮಾತದ. ಹಾಗೆ ನೀವು ಸುಳ್ಳುಗಳನ್ನು ಹೇಳಿ ಮುಚ್ಚಕ್ಕೆ ಹೋಗಕ್ಕೆ ಆಗೋದಿಲ್ಲ. ಬೇಗನೆ ತಾವು ಇದ್ರ ಬಗ್ಗೆ ಬದಲಾವಣೆ ಆಗಿರಿ. ಯಾಕಂದ್ರೆ ಮತ್ತೆ ಹೆಚ್ಚಿಗೆ ಮಾತನಾಡಿದರೆ ಕೆಲವೊಂದು ಕಮೆಂಟ್ಸು ಬರೀತಾರೆ ಕೆಲವೊಬ್ರು, ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ನಾನು ಈ ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ, ಜಿಲ್ಲಾ ಅಧ್ಯಕ್ಷನಾಗಿದ ತಕ್ಷಣ ನನ್ನ ಡ್ಯಾನ್ಸ್, ನನ್ನ ಗೆಳೆಯನ್ನ ಹುಟ್ಟುಹಬ್ಬದಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ನಿ, ನಾನು ಈಗೂ ಮಾಡ್ತೀನಿ, ನಾನು ಅವ್ರ ಬಿಡೋದಿಲ್ಲ. ಆ ಡ್ಯಾನ್ಸ್ ವಿಡಿಯೋ ನಾನು ನೋಡಬೇಕಾಗಿತ್ತು. ನಾ ಈ ಭಾಳಷ್ಟು ಫ್ರೆಂಡ್ಸ್ ಕೇಳಿ ನೀವು ವಿಡಿಯೋ ಸಿಕ್ಕಿದ್ದಿಲ್ಲ. ಆ ವಿಡಿಯೋ ವೈರಲ್ ಮಾಡಿದಂಥವ್ರಿಗೆ ಧನ್ಯವಾದ ಹೇಳ್ತಾನೆ. ಯಾಕಂದ್ರೆ ಒಂದು ನೋವು ಏನದ ಅಂದ್ರೆ ವಿಡಿಯೋ ಹಿಡಿದು ಬರಬೇಕಾಗಿತ್ತು, ಅದನ್ನು ಆಲ್ಟ್ರೇಷನ್ ಮಾಡಿ ಅದ್ರಾಗ ಹಾಡುಗಳು ಬೇರೆ ಬೇರೆ ಹಾಡುಗಳನ್ನ ಕೂಡಿಸಿ ಅದನ್ನೇನು ಆಕಾರ ನೀವು ಬಂದ್ ಮಾಡಿ ಕಳಿಸಿರಲಿಲ್ಲ. ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ರಾಜಕಾರಣ ಮಾಡಬೇಕು. ರಾಜಕಾರಣ ಮಾಡ್ಲಿಕ್ಕೆ ಸಾಕಷ್ಟು ರಾಜಕೀಯ ವಿಷಯಗಳನ್ನ ಕೂತು ಚರ್ಚೆ ಮಾಡ್ಲಿಕ್ಕೆ ವಿಷಯಗಳಿರ್ತಾವೆ. ಅದನ್ನು ಬಿಟ್ಟು ವೈಯಕ್ತಿಕ ಬರ್ತಕ್ಕಂಥ ರಾಜಕಾರಣ ಬಿಜಾಪುರದಲ್ಲಿ ಭಾಳ ನಡೀತಾ ಇದೆ. ಇದು ನಮ್ಗೆ ಅಷ್ಟೇ, ನಮ್ಮ ಪಕ್ಷ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಈ ರಾಜಕಾರಣ ವೈಯಕ್ತಿಕ ಹೋಗಬಾರ್ದು ಅಂತಕ್ಕಂಥ ರಾಜಕೀಯ ವಿಷಯ ಕೂಡಿನಿ ನೀವು ಚರ್ಚೆ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ, ಕಮೆಂಟ್ ಬರೆಯೋರು ಕೂಡ ನೀವು ಕಮೆಂಟ್ ಬರಿಬೇಕು. ನಾನು ವಿರೋಧವಾಗಿಯೇ ಕಮೆಂಟ್ ಬರೀರಿ. ಆ ಕಮೆಂಟ್ ಹೆಂಗಿರ್ಬೇಕಂದ್ರೆ ನಿಮ್ಮ ವ್ಯಕ್ತಿತ್ವ ವೃದ್ಧಿ ಆಗ್ಬೇಕು, ನೀವು ಒಬ್ಬ ನಾಯಕ ಹೊರಗೆ ಬರಬೇಕು ಅಂತಕ್ಕಂಥ ಆ ಕಮೆಂಟ್ ಬರೆಯೋರು ಕೂಡ ನಾನು ಮನವಿ ಮಾಡ್ತೀನಿ. ನೀವು ಕೆಟ್ಟ ಕಮೆಂಟ್ ಬರೀರಿ, ನನ್ನ ಬಗ್ಗೆ ವೈಯಕ್ತಿಕ ಮಾಡಿರಿ. ನಾ ಎಲ್ಲದಕ್ಕೂ ಗಟ್ಟಿಯಾಗಿ ನಾನು ಈ ಪಕ್ಷವನ್ನು ಕಟ್ತೀನಿ. ಈ ಕುರ್ಚಿ ನನಗೆ ಎಲ್ಲಿ ಎಷ್ಟು ಇರೋದು ಮುಖ್ಯ ಅಲ್ಲ. ಈ ಕುರ್ಚಿ ನಾನು ದೊಡ್ಡವಲ್ಲ. ಈ ಕುರ್ಚಿ ಭಾಳ ದೊಡ್ಡದಿದೆ. ಈ ಕುರ್ಚಿಗೆ ನಾ ಅನ್ಯಾಯ ಮಾಡ್ರಂಗ ಈ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ. ಇದೇ ರೀತಿ ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಕಚೇರಿ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನೀವೇನಾದರೂ ತಪ್ಪು ಹೇಳ್ತಿ ಕೊಟ್ರೆ ಅದನ್ನು ನಾನು ಪ್ರತಿ ಸಲ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ಹೇಳುವ ಮೂಲಕ ನಾನು ಇಷ್ಟು ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳಿಗೆ ನಾನು ಮನವಿ ಮಾಡ್ತೇನೆ. ನೀವು ಬದಲಾವಣೆ ಆಗಬೇಕು, ನಿಮ್ಮ ಮಾತಿನಲ್ಲಿ ಬದಲಾವಣೆ ಆಗ್ಬೇಕಂತಕ್ಕಂಥ ಮನವಿ ಮಾಡ್ಕೊಂಡ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ.